ಆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದರೆ ನಿಮಗೆಲ್ಲ ಲಾಸ್ಟಲ್ಲಿ ಅಂದರೆ ಇನ್ನೇನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು 70s ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ. ತುಂಬ ಚೆನ್ನಾಗೆ ಅಂದರೆ ಅವರೇ ಕಾರಣ ಅದಕ್ಕೆ. ನಾನು ಅವಾಗಲೇ ಹೇಳಿದೆ ಅವರೊಬ್ಬರು ಹೀರೋ ಈ ಸಿನಿಮಾಗೆ ಅಂತ, ಇವರೇ ಕಾರಣ ನಿಜವಾಗ್ಲೂ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ, ಕೆಲವು ಇದನ್ನು ಮಾಡಿದ್ದೀನಿ. ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ, ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ. ಅವರೊಬ್ಬರು ಹೀರೋ ಈ ಸಿನಿಮಾಗೆ. ಥ್ಯಾಂಕ್ ಯು ಮೋಹನ್ ಬಾಸ್, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳಂಗೇ ಇಲ್ಲ. ಮ್ಯೂಸಿಕ್ ಅಂದರೆ ಅರ್ಜುನ್. ಓಕೆ, ನನಗೆ ಯಾವಾಗಲೂ ಅಷ್ಟೇ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದು ಸರಿ ಹೇಳಿದ್ದೆ ನಿಮಗೆ, ಅವನಿಗೆ ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ. ಹೌದು, ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅನಸ್ತೆಸ್ತಾ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗದ. ಒಂದು ಸ್ವಲ್ಪ ಕರೆಕ್ಷನ್ಸ್ ಇತ್ತು. ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ, ಫೋನ್ ಮಾಡಿ, ಗೀತಮ್ಮ ಇದ್ರು ಅವ್ನ ಮಿಸಸ್, ಫೋನ್ ಮಾಡಿದೆ, ಏನು ಆರಾಮಾಗಿದ್ದಾನ ಮಗನೇ ಅಂತ. ಆರಾಮಾಗಿದ್ದಾನಣ್ಣ, ಈಗ ಕಂಡುಬಿಟ್ಟವನೇ ಅಂದರು. ಹೌದಾ, ಹಂಗೆ ಕೊಡೋಕಂತ ಫೋನು ಕೊಟ್ಟೆ, ಇರೋಣ ನೋಟ್ ಕೊಟ್ಟರು. ಕೊಟ್ಟ ತಕ್ಷಣವೇ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್, ಇದು ಬಾಂಬೆಯಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂದ. ಬೆಡ್ ಮೇಲೆ ಮಲಗಿದ್ದನು. ಅದಕ್ಕೆ ಅವ್ನು ಕಂಡಿಷ್ಟ, ಯಾಕಂದರೆ ಹಗಲು ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ, ಯಾವಾಗಲೂ